ಈ ಮಾದಕ ವ್ಯಸನ ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಬೆಳಗಾವಿಯಲ್ಲೂ ಕೂಡ ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ ಆರೋಗ್ಯವನ್ನ ಕಾಪಾಡಬೇಕಾದಂತಹ ವೈದ್ಯನ ಮನೆಯಲ್ಲೇ ಗಾಂಜಾ ಘಾಟು ನೋಡಿ. ವೈದ್ಯನ ಮನೆಯಲ್ಲಿ ಗಾಂಜಾ ಸಿಕ್ಕಿದೆ. ಚಿಕ್ಕ ಮಕ್ಕಳ ತಜ್ಞ ಅಂತೆ ಆ ಡಾಕ್ಟರ್ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. ವೈದ್ಯ ಗಾಂಜಾ ಸೇವಿಸಿದ್ದು ಪೊಲೀಸ್ ತನಿಖೆಯಲ್ಲೂ ಕೂಡ ದೃಢವಾಗಿದೆ. ಆದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲವಂತೆ. ಖಚಿತ ಮಾಹಿತಿಯ ಮೇರೆಗೆ ವೈದ್ಯನ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ವೈದ್ಯ ರಾಹುಲ್, ಹೆಸರು ರಾಹುಲ್, ಆತನ ಮನೆಯಲ್ಲಿ 134 ಗ್ರಾಂನಷ್ಟು ಗಾಂಜಾ ಪತ್ತೆಯಾಗಿದೆ. ಬೆಳಗಾವಿಯ ಶಿವಬಸವನ ಹಳ್ಳಿಯಲ್ಲಿ ಇದೊಂದು ಘಟನೆ ಆಗಿರೋದು. ಈ ವ್ಯಕ್ತಿ ಹೆಸರು ರಾಹುಲ್ ಅಂಥೇಳಿ. ಇವರು ಹೇಳಿ ಕೇಳಿ ವೈದ್ಯ. ಶಿವಬಸವನಗರದಲ್ಲಿ ಇರುವ ಈತನ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಬಂತಿ ಹಿರೇಬಾಗೇವಾಡಿ ಸಮುದಾಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಹುಲ್. ಎಂಥ ವಿಪರ್ಯಾಸ. ದಿನಾಂಕ 9 ಜನವರಿ 2026ರಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗೇರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ. ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾರು ಅವರಿಗೊಂದು ಸ್ವಲ್ಪ ಪರಿಜ್ಞಾನ ಇಲ್ವಾ? ತಾವೇ ಕನ್ಸ್ಯೂಮ್ ಮಾಡಿದ್ರಲ್ಲ ಗಾಂಜಾ, ಇವರ ಹಿನ್ನೆಲೆ ಏನು ಕತೆ, ಸದ್ಯ ಏನೇನು ವಿವರ ಇದೆ ಇಲ್ಲಿವರೆಗೂ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಕರೆ ಕಟ್ಟಾಗಿದೆ. ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅವರನ್ನು. ವೈದ್ಯನೇ ಗಾಂಜಾವನ್ನು ಸೇವಿಸಿದ್ದಲ್ಲದೆ ವೈದ್ಯನ ಮನೆಯಲ್ಲಿ ಗಾಂಜಾ 134 ಗ್ರಾಂ ಗಾಂಜಾ ಇರೋದು ಪತ್ತೆಯಾಗಿದೆ. ಸದ್ಯ ಇವರು ವೈದ್ಯ ಅಧಿಕಾರಿ ಅಂತೆ. ಈ ವೈದ್ಯ ಗಾಂಜಾವನ್ನು ಕನ್ಸ್ಯೂಮ್ ಮಾಡ್ತಿರೋದು ಕೂಡ ಪೊಲೀಸರ ತನಿಖೆ ವೇಳೆ ದೃಢವಾಗಿದೆ. ಸದ್ಯಕ್ಕೆ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಈ ವೈದ್ಯ ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ, ಈತನ ಹಿಂದೆ ಯಾರಿದ್ದಾರೆ, ಪೆಡ್ಲರ್ಗಳಿಂದ ತನ್ನ ಈ ಮಾದಕ ವ್ಯಸನ ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಬೆಳಗಾವಿಯಲ್ಲೂ ಕೂಡ ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ ಆರೋಗ್ಯವನ್ನ ಕಾಪಾಡಬೇಕಾದಂತಹ ವೈದ್ಯನ ಮನೆಯಲ್ಲೇ ಗಾಂಜಾ ಘಾಟು ನೋಡಿ. ವೈದ್ಯನ ಮನೆಯಲ್ಲಿ ಗಾಂಜಾ ಸಿಕ್ಕಿದೆ. ಚಿಕ್ಕ ಮಕ್ಕಳ ತಜ್ಞ ಅಂತೆ ಆ ಡಾಕ್ಟರ್ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. ವೈದ್ಯ ಗಾಂಜಾ ಸೇವಿಸಿದ್ದು ಪೊಲೀಸ್ ತನಿಖೆಯಲ್ಲೂ ಕೂಡ ದೃಢವಾಗಿದೆ. ಆದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲವಂತೆ. ಖಚಿತ ಮಾಹಿತಿಯ ಮೇರೆಗೆ ವೈದ್ಯನ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ವೈದ್ಯ ರಾಹುಲ್, ಹೆಸರು ರಾಹುಲ್, ಆತನ ಮನೆಯಲ್ಲಿ 134 ಗ್ರಾಂನಷ್ಟು ಗಾಂಜಾ ಪತ್ತೆಯಾಗಿದೆ. ಬೆಳಗಾವಿಯ ಶಿವಬಸವನ ಹಳ್ಳಿಯಲ್ಲಿ ಇದೊಂದು ಘಟನೆ ಆಗಿರೋದು. ಈ ವ್ಯಕ್ತಿ ಹೆಸರು ರಾಹುಲ್ ಅಂಥೇಳಿ. ಇವರು ಹೇಳಿ ಕೇಳಿ ವೈದ್ಯ. ಶಿವಬಸವನಗರದಲ್ಲಿ ಇರುವ ಈತನ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಬಂತಿ ಹಿರೇಬಾಗೇವಾಡಿ ಸಮುದಾಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಹುಲ್. ಎಂಥ ವಿಪರ್ಯಾಸ. ದಿನಾಂಕ 9 ಜನವರಿ 2026ರಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗೇರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ. ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾರು ಅವರಿಗೊಂದು ಸ್ವಲ್ಪ ಪರಿಜ್ಞಾನ ಇಲ್ವಾ? ತಾವೇ ಕನ್ಸ್ಯೂಮ್ ಮಾಡಿದ್ರಲ್ಲ ಗಾಂಜಾ, ಇವರ ಹಿನ್ನೆಲೆ ಏನು ಕತೆ, ಸದ್ಯ ಏನೇನು ವಿವರ ಇದೆ ಇಲ್ಲಿವರೆಗೂ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಕರೆ ಕಟ್ಟಾಗಿದೆ. ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅವರನ್ನು.
ವೈದ್ಯನೇ ಗಾಂಜಾವನ್ನು ಸೇವಿಸಿದ್ದಲ್ಲದೆ ವೈದ್ಯನ ಮನೆಯಲ್ಲಿ ಗಾಂಜಾ 134 ಗ್ರಾಂ ಗಾಂಜಾ ಇರೋದು ಪತ್ತೆಯಾಗಿದೆ. ಸದ್ಯ ಇವರು ವೈದ್ಯ ಅಧಿಕಾರಿ ಅಂತೆ. ಈ ವೈದ್ಯ ಗಾಂಜಾವನ್ನು ಕನ್ಸ್ಯೂಮ್ ಮಾಡ್ತಿರೋದು ಕೂಡ ಪೊಲೀಸರ ತನಿಖೆ ವೇಳೆ ದೃಢವಾಗಿದೆ. ಸದ್ಯಕ್ಕೆ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಈ ವೈದ್ಯ ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ, ಈತನ ಹಿಂದೆ ಯಾರಿದ್ದಾರೆ, ಪೆಡ್ಲರ್ಗಳಿಂದ ತನ್ನ ಈ ಮಾದಕ ವ್ಯಸನ ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಬೆಳಗಾವಿಯಲ್ಲೂ ಕೂಡ. ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಆರೋಗ್ಯವನ್ನ ಕಾಪಾಡಬೇಕಾದಂತಹ ವೈದ್ಯನ ಮನೆಯಲ್ಲೇ ಗಾಂಜಾ ಘಾಟು ನೋಡಿ. ವೈದ್ಯನ ಮನೆಯಲ್ಲಿ ಗಾಂಜಾ ಸಿಕ್ಕಿದೆ. ಚಿಕ್ಕ ಮಕ್ಕಳ ತಜ್ಞ ಅಂತೆ. ಆ ಡಾಕ್ಟರ್ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. ವೈದ್ಯ ಗಾಂಜಾ ಸೇವಿಸಿದ್ದು ಪೊಲೀಸ್ ತನಿಖೆಯಲ್ಲೂ ಕೂಡ ದೃಢವಾಗಿದೆ. ಆದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲವಂತೆ. ಖಚಿತ ಮಾಹಿತಿಯ ಮೇರೆಗೆ ವೈದ್ಯನ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ವೈದ್ಯ ರಾಹುಲ್, ಹೆಸರು ರಾಹುಲ್, ಆತನ ಮನೆಯಲ್ಲಿ 134 ಗ್ರಾಂನಷ್ಟು ಗಾಂಜಾ ಪತ್ತೆಯಾಗಿದೆ. ಬೆಳಗಾವಿಯ ಶಿವಬಸವನ ಹಳ್ಳಿಯಲ್ಲಿ ಇದೊಂದು ಘಟನೆ ಆಗಿರೋದು. ಈ ವ್ಯಕ್ತಿ ಹೆಸರು ರಾಹುಲ್ ಅಂಥೇಳಿ. ಇವರು ಹೇಳಿ ಕೇಳಿ ವೈದ್ಯ. ಶಿವಬಸವನಗರದಲ್ಲಿ ಇರುವ ಈತನ ಮನೆಯಲ್ಲಿ ಗಾಂಜಾ ಪತ್ತೆಯಾಗಿದೆ. 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಬಂತಿ ಹಿರೇಬಾಗೇವಾಡಿ ಸಮುದಾಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಹುಲ್. ಎಂಥ ವಿಪರ್ಯಾಸ. ದಿನಾಂಕ 9 ಜಾನ್ವರಿ 2026ರಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು NDPS ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಸೆಕ್ಷನ್ 20B2A ಈ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ PSI ಶ್ರೀಶೈಲ್ ಹುಳಿಗೇರಿ, ಇವರು ನಮ್ಮ ಮಾಳಮಾರುತಿ PSI ಇದರಲ್ಲಿ ಕಂಪ್ಲೇನೆಂಟ್ ಇದ್ದಾರೆ. ಮತ್ತು ಆರೋಪಿ ರಾಹುಲ್ ವಿಠಲ್ ಬಂಟಿ ಅಂತ ಇವರು ಆರೋಪಿ ಇದ್ದಾರೆ. ಈ ಪ್ರಕರಣದಲ್ಲಿ 134 ಗ್ರಾಂ ಗಾಂಜಾ ಈ ಆರೋಪಿದು ಮನೆಯಲ್ಲಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾರು ಅವರಿಗೊಂದು ಸ್ವಲ್ಪ ಪರಿಜ್ಞಾನ ಇಲ್ವಾ? ತಾವೇ ಕನ್ಸ್ಯೂಮ್ ಮಾಡಿದ್ರಲ್ಲ ಗಾಂಜಾ, ಇವರ ಹಿನ್ನೆಲೆ ಏನು ಕತೆ, ಸದ್ಯ ಏನೇನು ವಿವರ ಇದೆ ಇಲ್ಲಿವರೆಗೂ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಕರೆ ಕಟ್ಟಾಗಿದೆ. ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅವರನ್ನು. ವೈದ್ಯನೇ ಗಾಂಜಾವನ್ನು ಸೇವಿಸಿದ್ದಲ್ಲದೆ ವೈದ್ಯನ ಮನೆಯಲ್ಲಿ ಗಾಂಜಾ 134 ಗ್ರಾಂ ಗಾಂಜಾ ಇರೋದು ಪತ್ತೆಯಾಗಿದೆ. ಸದ್ಯ ಇವರು ವೈದ್ಯ ಅಧಿಕಾರಿ ಅಂತೆ. ಈ ವೈದ್ಯ ಗಾಂಜಾವನ್ನು ಕನ್ಸ್ಯೂಮ್ ಮಾಡ್ತಿರೋದು ಕೂಡ ಪೊಲೀಸರ ತನಿಖೆ ವೇಳೆ ದೃಢವಾಗಿದೆ. ಸದ್ಯಕ್ಕೆ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಈ ವೈದ್ಯ ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ, ಈತನ ಹಿಂದೆ ಯಾರಿದ್ದಾರೆ, ಪೆಡ್ಲರ್ಗಳಿಂದ ತನ್ನ